ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಾದಾಮಿ ಚಿಕನ್ ಮಾಡೋಣ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ಬಾದಾಮಿ ಚಿಕನ್ ಮಾಡೋಣ. ಅದಕ್ಕೆ ಒಂದು 15 ಬಾದಾಮಿನ ತೊಗೊಂಡಿದ್ದೀವಿ. ಒಂದು ಕಪ್ಪು ಮೊಸರು, 4 ಏಲಕ್ಕಿ, ಒಂದು 8 ಲವಂಗ, 3 ಪೀಸಷ್ಟು ಚಕ್ಕೆ, 1 ಸ್ಪೂನು ಧನಿಯಾ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕೊಬ್ಬರಿ, ಕೊತ್ತಂಬರಿ ಇಷ್ಟು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರೋಣ. ಬಾದಾಮಿ ಚಿಕನ್ ಮಾಡೋಕ್ಕೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ, ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೊಬೋದು. ಇಲ್ಲಿ ನಾವು ತುಪ್ಪನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಟೊಮ್ಯಾಟೊ ಒಂದೆರಡು, ಒಂದು ಈರುಳ್ಳಿ, ಅಚ್ಕಾರದ ಪುಡಿ 1-2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡ್ರು ಇಷ್ಟನ್ನು ತೊಗೊಂಡಿದ್ದೀವಿ ಒಗ್ಗರಣೆ ಮಾಡೋಕ್ಕೆ. ಇವಾಗ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿ ಫ್ರೈ ಆಗಿದೆ. ಟೊಮ್ಯಾಟೊ, ಉಪ್ಪು, ಅರಿಶಿನ ಪೌಡ್ರು ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಚ್ಕಾರದ ಪುಡಿನ ಹಾಕೊಳ್ಳಿ. ಮಸಾಲೆ ಹಾಕೊಳ್ಳಿ. ರುಬ್ಕೊಂಡ್ಬಂದಿದ್ವಲ್ಲ ಮಸಾಲ, ಅದನ್ನು ಹಾಕಿ ಮಿಕ್ಸ್ ಮಾಡಿ. ಮೊಸರು ಇತ್ತಲ್ವ, 1 ಕಪ್ಪಷ್ಟು ಅದನ್ನು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಚಿಕನ್ ಹಾಕೊಳ್ಳಿ. ಇವಾಗ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಇವಾಗ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಿದೆ. ಇವಾಗ ಇದು ಇವಾಗ ಮಸಾಲ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇದು ದೋಸೆಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಅನ್ನಕ್ಕೂ ಸಹ ಚೆನ್ನಾಗಿರ್ತದೆ. ಚೆನ್ನಾಗಿ ಚಿಕನ್ ಎಲ್ಲ ಬೇಯಲಿ. ಇವಾಗ ಈ ರೀತಿ ಚೆನ್ನಾಗಿ ಚಿಕನ್ ಎಲ್ಲ
ಬೇಯ್ತಾ ಇದೆ. ಇದೇ ರೀತಿ ಒಂದು 20 ನಿಮಿಷ ಸುಮಾರು ಚೆನ್ನಾಗಿ ಬೇಯಲಿ. ಇವಾಗ 20 ನಿಮಿಷ ಆಗಿದೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಇದು ದೋಸೆಗೆ, ಚಪಾತಿಗೆ, ಮುದ್ದೆಗೆಲ್ಲ ಸೂಪರಾಗಿರ್ತದೆ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.